ಬೆಳಿಗ್ಗೆ ಎದ್ದ ಕೂಡ್ಲೆ ಒಂದು ಕಪ್ ಕಾಫಿ ಕುಡಿಯೋ ಅಭ್ಯಾಸ ಕೆಲವರಿಗಿರತ್ತೆ. ಆದ್ರೆ ಕಾಫಿಯನ್ನ ಕುಡಿಯುವ ಜೊತೆಗೆ ಅದನ್ನ ಕೂದಲು ಹಾಗೆ ತ್ವಚೆಯ ಸೌಂದರ್ಯಕ್ಕೂ ಕೂಡ ಬಳಕೆ ಮಾಡ್ಕೊಳ್ಬಹುದು. ಕಾಫಿಯನ್ನ ತ್ವಚೆ ಹಾಗೂ ಕೂದಲಿನ ಆರೋಗ್ಯಕ್ಕೆ ಯಾವ ರೀತಿ ಬಳಕೆ ಮಾಡಬಹುದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಅಶ್ವ ಹೆಲ್ತ್ ನಲ್ಲಿ. ನಾನು ಡೈನಾ ಕೂರ್ಗ್. ಮೊದಲನೇದಾಗಿ, ಕಣ್ಣು ಸುತ್ತಲೂ ಮತ್ತು ಮುಖ ಊದ್ಕೊಂಡಿದ್ರೆ ಆಗ ಅದು ಸೌಂದರ್ಯ ಕೆಡಿಸತ್ತೆ. ಅತಿಯಾಗಿ ಬಳಲಿದ್ರೆ, ಸ್ಟ್ರೆಸ್ ಆಗಿದ್ರೆ ಅಥವಾ ನಿದ್ರೆಯ ಸಮಸ್ಯೆಯಿಂದಾಗಿ ಹೀಗೆ ಆಗೋದು ಸಾಮಾನ್ಯ. ಕಾಫಿಯಲ್ಲಿ ಇರುವಂತಹ ಕೆಫಿನ್ ಅಂಶ ಮುಖದಲ್ಲಿರುವ ಊದ್ಕೊಳ್ಳೋದು ಅಥವಾ ಕಾಫಿಯಲ್ಲಿ ಇರುವಂತಹ ಕೆಫಿನ್ ಅಂಶ ಮುಖದಲ್ಲಿರುವ ಊದುವಿಕೆಯನ್ನ ಕಡಿಮೆ ಮಾಡುತ್ತೆ. ಇದೇ ರೀತಿಯ ರಕ್ತ ಸಂಚಾರವನ್ನ ಕೂಡ ಉತ್ತಮಪಡಿಸುತ್ತೆ. ಇದಕ್ಕೆ ಮಾಡ್ಬೇಕಾಗಿರೋದು ಏನು ಅಂದ್ರೆ, ಕಾಫಿ ಪುಡಿಯನ್ನ ತೆಗೆದುಕೊಂಡು ಅದಕ್ಕೆ ಐಸ್ ಟ್ರೇಗೆ ಹಾಕಿ ನೀರನ್ನ ಹಾಕಿ ಫ್ರೀಜರ್ ನಲ್ಲಿ ಇಡಬೇಕು. ಇದನ್ನ ತೆಗೆದು ಬಳಿಕ ಇದರಿಂದ ಮುಖಕ್ಕೆ ಸರಿಯಾಗಿ ಮಸಾಜ್ ಮಾಡಿದ್ರೆ ಆಗ ಮುಖ ಊದ್ಕೊಳ್ಳೋದು ದೂರವಾಗುತ್ತೆ ಮತ್ತು ರಕ್ತ ಸಂಚಾರ ಕೂಡ ಉತ್ತಮವಾಗುತ್ತೆ. ಕಾಫಿ ಪುಡಿಯನ್ನ ಕೂದಲಿನ ಬಣ್ಣಕ್ಕೂ ಕೂಡ ಬಳಕೆ ಮಾಡ್ಕೊಳ್ಬಹುದು. ಕೂದಲಿಗೆ ತಕ್ಷಣವೇ ಕಾಂತಿ ಹಾಗೂ ಬಣ್ಣ ನೀಡುವಲ್ಲಿ ಕಾಫಿ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಕಾಫಿ ತುಂಬಾ ಸುರಕ್ಷಿತ ಮತ್ತು ನೈಸರ್ಗಿಕ ಹೇರ್ ಡ್ರೈ ಅಂತ ಕೂಡ ಪರಿಗಣಿಸಲಾಗುತ್ತೆ. ಇದಕ್ಕೆ ಮಾಡ್ಬೇಕಾಗಿರೋದು ಇಷ್ಟೇ: 2 ಚಮಚ ಟೀ ಹರಳನ್ನ ಹಾಗೆ ಸ್ವಲ್ಪ ಕಂಡೀಷನ್ ಹಾಕಿ ನಿಮ್ಮ ಕೂದಲನ್ನ ಶಾಂಪೂವಿನಿಂದ ತೊಳೆದ ಬಳಿಕ ಇದನ್ನ ಹಚ್ಕೊಳ್ಳಿ. ಈ ಮಿಶ್ರಣವು ಅರ್ಧ ಗಂಟೆ ಕಾಲ ಹಾಗೆ ಇರಲಿ. ಹಾಗೆ ಇದನ್ನ ಬಳಿಕ ತೊಳ್ಕೊಳ್ಳಿ. ಕಾಂತಿಯುತ ತ್ವಚೆಗೂ ಕೂಡ ಕಾಫಿ ಪೌಡರ್ ಉಪಯುಕ್ತ. ಸಲೂನ್ ನಲ್ಲಿ ಮಾಡುವಂತಹ ಫೇಶಿಯಲ್ ಅನ್ನ ಮನೆಯಲ್ಲೇ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ನೀವು ಕಾಫಿ ಫೇಸ್ ಪ್ಯಾಕ್ ಬಳಕೆ ಮಾಡ್ಕೊಳ್ಳಿ. ಕಾಫಿಯಿಂದ ಫೇಸ್ ಪ್ಯಾಕ್ ಮಾಡಿಕೊಂಡು ಅದನ್ನ ಬಳಕೆ ಮಾಡಿದ್ರೆ ಅದು ಚರ್ಮದಲ್ಲಿರುವಂತಹ ಸತ್ತ ಚರ್ಮವನ್ನ ಕಿತ್ತು ಹಾಕತ್ತೆ, ಜೊತೆಗೆ ಚರ್ಮಕ್ಕೆ ಕಾಂತಿಯನ್ನ ನೀಡುತ್ತೆ. ಫೇಸ್ ಪ್ಯಾಕ್ ಮಾಡ್ಕೊಳ್ಳೋದು ತುಂಬಾ ಈಸಿ. 2 ಚಮಚ ಮೊಸರು ಮತ್ತು 1 ಚಮಚ ಕಾಫಿ ಪುಡಿಯನ್ನ ಮಿಶ್ರಣ ಮಾಡ್ಕೊಳ್ಳಿ. ಇದನ್ನ ಮುಖ ಹಾಗೂ ಕುತ್ತಿಗೆಗೆ ಹಚ್ಕೊಳ್ತಾ ಬನ್ನಿ. 15 ನಿಮಿಷ ಹಾಗೆ ಬಿಡಿ ಮತ್ತು ನಂತರ ತೊಳೆಯಿರಿ. ಇದೇ ರೀತಿಯ ಆರೋಗ್ಯ ಸಲಹೆಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೋಡ್ತಾ ಇರಿ ಅಶ್ವ ಹೆಲ್ತ್.